ದೇವರು ವಿಶೇಷವಾಗಿ ನಾನು ಎಲ್ಲ ರೀತಿಯಲ್ಲೂ, ಎಲ್ಲ ವೇಳೆಯಲ್ಲೂ, ಎಲ್ಲ ಸಮಯದಲ್ಲೂ ಜೊತೆಯಲ್ಲಿದ್ದು ದೇವರು ದೊಡ್ಡ ಕಾರ್ಯ ಮಾಡಿದ್ದಾರೆ. ಅದರಿಂದ ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸಲು ಸಾಕಾಗೋದಿಲ್ಲ. ದೇವರು ನೀತಿ ಸ್ವರೂಪನು, ಆತ್ಮ ಸ್ವರೂಪನು. ಅವ್ರನ್ನ ನಂಬಿದರೆ ಖಂಡಿತವಾಗಲೂ ಯಾವತ್ತೂ ಮನುಷ್ಯ ಕೈ ಬಿಡುವುದು, ದೇವರು ಕೈ ಬಿಡೋಲ್ಲ. ಯಾಕಂತ ಹೇಳಿದ್ರೆ ನನ್ನ ಸಾಕ್ಷಿ ನೀವು ಕೇಳಿರ್ಬೇಕು, ಹಳೇದೆಲ್ಲ. ಅದು ಈಗ ಹೇಳೋದು ಸರಿಯಾಗೋದಿಲ್ಲ, ಎಲ್ಲರಿಗೂ ಗೊತ್ತಿರ್ತದೆ. ಆದರೂ ಕೂಡ ದೇವರು ಕೆಲವು ವಿಷಯದಲ್ಲಿ ಸೈತಾನನ್ನು ಬ್ರದರ್ ಹೇಳಿದಾಗೆ ಶೋಧನೆ ಕೊಟ್ಟಾಗ ದೇವರು ನಂಬಿಕಸ್ತನು. ಅದರಿಂದ ದೇವರ ಮೇಲೆ ನಾನು ಯಾವಾಗಲೂ ಭರವಸೆ ಇಟ್ಟಾಗ ಆ ಸೈತಾನ ಏನು ಮಾಡ್ತಾನೋ ಬಿಡ್ತಾನೋ ನನಗೆ ಅದು ಗೊತ್ತಿಲ್ಲ. ದೇವರು ಈ ಸಮಯದಲ್ಲಿ ನನಗೋಸ್ಕರ ಏನು ಮಾಡ್ತಾ ಇದ್ದಾನೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಅದರಿಂದ ಇವಾಗ ಈ ಸಮಯದಲ್ಲಿ ನಾನು ಊರಿಗೆ ಹೋಗ್ತಾ ಇದ್ದೀನಿ. ಕೆಲವು ಪ್ರಾಬ್ಲಮ್ ಇದ್ದರೂ ಕೂಡ ಬ್ರದರ್ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದಾರೆ. ಆದರೆ ದೇವರು ಇಷ್ಟುವರೆಗೂ ನನಗೊಂದು ಕಲಿಸ್ಕೊಟ್ಟಿದ್ದಾರೆ, ಎರಡು ವಿಷಯದಲ್ಲಿ. ಒಂದು ಮನಸ್ತಾ ಇರೋ, ಒಂದು ಕೊಡ್ತಾ ಇರೋ ದೇವರಾಜ್ಯಕ್ಕೆ. ಎರಡನೇದಾಗಿ ಈ ಲೋಕದಲ್ಲಿ ನಿನಗೆ ಎಷ್ಟೇ ಶೋಧನೆ ಬಂದ್ರೂ, ಹಿಂದ್ಗಡೆ ಮಾತಾಡಿದ್ರು, ನಿಂದೆಗಳು ಬಂದರೂ ಕೂಡ ನೀನು ಯಾವಾಗಲೂ ಗಡಿಬಿಡಿ ಮಾಡ್ಕೋಬೇಡ. ಅದೆಲ್ಲ ಬಂದ್ರೇ ನೀನು ನನ್ನ ಮಗನಾಗಕ್ಕೆ ಸಾಧ್ಯ ಅಂತ. ಅಂದರೆ ಕೆಲವರು ಏನಾರು ಒಬ್ಬರು ಬೈದಾಗ, ಯಾರಾದರೂ ಒಂದು ಮಾತು ಹೇಳಿದಾಗ ಹರ್ಟಾಗಿ ಕನ್ಫ್ಯೂಸ್ ಮಾಡ್ಕೊಬಿಡ್ತಾರೆ. ಪ್ರಾರ್ಥನೆ ಜೀವಿತನೇ ಉಲ್ಟಾ ಆಗಿಬಿಡ್ತದೆ. ಅದಕ್ಕೆ ಗಲಾತ್ಯ 6:14 ಹೇಳ್ತದೆ, ಯಾವಾಗಲೂ ಕ್ರಿಸ್ತನಿಗೋಸ್ಕರ ಯಾರು ಸತ್ತಿರ್ತಾರೋ ಈ ಲೋಕದಲ್ಲಿ ಅದೇ ರೀತಿ ನಾವು ಜೀವಿಸಬೇಕು. ಯಾಕಂದರೆ ನಾವು ಹಳೆಯ ಜೀವಿತ ನಾವು ಇರೋಕ್ಕಾಗೋದಿಲ್ಲ, ಹೊಸ ಮನುಷ್ಯನಾಗಿ ನಾವು ಜೀವಿಸಬೇಕು. ಕ್ರಿಸ್ತನಿಗೋಸ್ಕರ ಜೀವಿಸಿದ ಮೇಲೆ ನಾವು ಯೇಸು ಸ್ವಾಮಿ ಇದ್ದಂಗೆ ಈ ಲೋಕದಲ್ಲಿ. ಅದರಿಂದ ನಿಂದೆಗಳು ಬಂದಾಗ ಅದು ಮಾತ್ರ ತುಂಬ ಕಲಿಸ್ಬಿಟ್ಟಿದ್ದಾರೆ. ನನ್ನ ಮನೇಲಿ ಏನಾದ್ರು ಪ್ರಾಬ್ಲಮ್ ಆದ್ರೂ ನಾನು ಖುಷಿಯಾಗೇ ಇರ್ತೇನೆ. ನಾನು ವಿರೋಧವಾಗಿ, ನನ್ನ ಕುಟುಂಬಕ್ಕೆ ವಿರೋಧವಾಗಿ, ಇಲ್ಲ ನನ್ನ ಕೆಲಸದಲ್ಲಿ ವಿರೋಧವಾಗಿ ಏನು ಮಾಡಿದ್ರು ನಾನು ಯಾವತ್ತೂ ಕೂಡ ಕನ್ಫ್ಯೂಸೇ ಆಗಲ್ಲ. ಯಾಕಂದರೆ ಅದನ್ನು ಕಲಿಸ್ಕೊಟ್ಟಿದ್ದಾರೆ. ಯಾಕಂದರೆ ಎಲ್ಲದರಲ್ಲೂ ನಂಗೆ ಒಂದು ಕಲಿಸ್ಕೊಟ್ಟಿದ್ದಾರೆ ದೇವರು. ಆ ಎರಡು, ಒಂದು ಕೊಡೋದು ಮತ್ತು ಮನುಷ್ಯಗೂ ಯಾವಾಗಲೂ ಎವ್ರಿ ಡೇ ಒಬ್ರನ್ನ ಯಾರೋ ಸಿಟ್ ಮಾಡಿಕೊಂಡ್ರೆ ಇಮಿಡಿಯೇಟ್ಲಿ 5 ನಿಮಿಷ ಮನಸ್ಬಿಡ್ತೀನಿ. ಆ ಸ್ವಭಾವ ನಂಗೆ ದೇವರು ಕಲಿಸ್ಕೊಟ್ಟಿದ್ದಾರೆ. ಯಾಕಂದರೆ ಯಾವ ಕ್ರೈಸ್ತ ಜೀವಿತ ಮೇಯ್ನ್ ಏನಂತ ಹೇಳಿದ್ರೆ, ಅವ್ರು ಎಷ್ಟೇ ದೊಡ್ಡ ಸೇವಕರಾದ್ರೂ ಒಂದು ಸೆಕೆಂಡಲ್ಲಿ ಇಮಿಡಿಯೇಟ್ಲಿ ಮನಸ್ತಾ ಇರಬೇಕು. ಯಾಕಂದರೆ ಲೇಟ್ ಮಾಡಬಾರ್ದು. ದೇವರೇ ಹೇಳ್ತಾರೆ, ಸೂರ್ಯ ಮುಳೋದೋಸ್ಕರ ನೀವು ಮನಸ್ಬಿಡ್ಬೇಕು ಅಂತ. ಯಾಕಂದರೆ ಕೆಲವು ಆಶೀರ್ವಾದಗಳು ನಿಮ್ಮ ಮುಖಾಂತರ ಕಾರ್ಯ ಆಗ್ತದೆ, ತಡೆ ಆಗ್ಬಿಡ್ತದೆ. ಅದರಿಂದ ಎರಡು ವಿಚಾರದಲ್ಲಿ ದೇವರ ರಾಜ್ಯಕ್ಕೆ ಕೊಡೋದು ಮತ್ತು ಮನಸ್ಸು ಮಾತ್ರ ಕಲಿಸ್ಕೊಟ್ರು. ಮತ್ತು ಇದನ್ನು ಅಷ್ಟೇ ದೇವರು ವಿಶೇಷವಾಗಿ ಕಲಿಸ್ಕೊಟ್ರು. ಅದಕ್ಕೆ ಇದೆಲ್ಲ ಈ ಶೋಧನೆ ಮತ್ತು ವೇದನೆ ಇದೆಲ್ಲ ಕೊಡಬೇಕಾದ್ರೆ ಧೈರ್ಯ ಬೇಕು. ಧೈರ್ಯ ಇಲ್ಲದ್ರೆ ಸೇವೆ ಮಾಡೋಕ್ಕೆ ಆಗಲ್ಲ. ಯಾವಾಗ ನಾನು ಹೇಳ್ತಾ ಇರ್ತೀನಿ, ದೇವ್ರ ಸೇವೆ ಮಾಡಬೇಕಾದ್ರೆ ಧೈರ್ಯ ಬೇಕು. ಯಾಕಂದರೆ ನಾವು ದೇವರ ರಾಜ್ಯ ಬೆಳೆಸ್ಬೇಕಾದ್ರೆ ಈ ಪ್ರಪಂಚದಲ್ಲಿ ಎಲ್ಲೆಲ್ಲೋ ದೇವ್ರು ಕಳಿಸ್ಬೋದು. ಅಲ್ಲೆಲ್ಲ ನಿಂತ್ಕೊಂಡು ಮಾಡೋಕ್ಕೆ, ಇದು ಸೇವೆ ಮಾಡೋದಕ್ಕೆ ನಾವು ನಿಲ್ಬೇಕಾದ್ರೆ ಧೈರ್ಯ ಬೇಕು. ಅದಕ್ಕೆ ಪರಿಶುದ್ಧಾತ್ಮನ ಕೇಳಬೇಕು. ಅದಕ್ಕೆ ನಾನು ಯಾವಾಗಲೂ ದೇವರು ಹೇಳ್ತಾ ಇರ್ತಾರೆ, ಮಾತಾಡ್ಬೇಕು, ಇದು ಧೈರ್ಯದಲ್ಲಿ ಎಲಿಯನ್ ರೀತಿ ಧೈರ್ಯವಾಗಿರು ಅಂತ ಹೇಳ್ತಾರೆ, ಆಯಿತಾ. ಮತ್ತು ಯಥಾರ್ಥ ಹೃದಯದಲ್ಲಿ ದಾವೀದನ ರೀತಿ ಇರಲಿ, ನಂಬಿಕೆ ವಿಷಯದಲ್ಲಿ ಅಬ್ರಹಾಮನ ರೀತಿ ಇರು, ಜ್ಞಾನದಲ್ಲಿ ಸಾಲೋಮೋನ ರಾಜ ಆ ರೀತಿಯಲ್ಲಿ ಇರು ಅಂತ ಹೇಳ್ತಿರ್ತಾರೆ. ಅದರಿಂದ ಸೇವೆ ಮಾಡಬೇಕಾದ್ರೆ ದೇವರು ನನಗೆ ಒಂದು ಕಲಿಸ್ಕೊಟ್ಟಿದ್ದು, ಜೈಲಲ್ಲಿ ಇರಬೇಕಾದ್ರೆ ನನಗೆ ಧೈರ್ಯದಿಂದ ನನ್ನ ನೋಡ್ತಿದ್ಯಾ, ನಾನು ಸಿಂಹನಾಗೆ ನೀನು ನಡೆಸ್ತೀನಿ ಅಂತ. ಆ ಧೈರ್ಯ ಅವತ್ತು 31 ವರ್ಷ ಜೈಲಲ್ಲಿ ನಾನು ರಿಲೀಸ್ ಮಾಡಿದ ದೇವರು, ಆ ಧೈರ್ಯ ಇದುವರೆಗೂ ನಾನು ಕಮ್ಮಿ ಆಗಲಿಲ್ಲ. ಅವರು ನನ್ನ ಬಾಸ್ ಇರಲಿ, ಪೊಲೀಸೇ ಇರಲಿ, ಇಲ್ಲಿ ಎದ್ದರಕ್ಕೆ ಇದು ಫೀಲಿಂಗೇ ಇಲ್ಲ ನನಗೆ. ದೇವರು ವಿಶೇಷವಾಗಿ ಅದೊಂದು ಹೊರ ಕೊಟ್ಬಿಟ್ಟಿದ್ದಾರೆ ನನಗೆ. ಅದರಿಂದ ಯಾರಿಗೊಬ್ರು ಹೇಳ್ಬೇಕಾದ್ರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ. ಮತ್ತು ಅವ್ರು ನನ್ನ ಬಗ್ಗೆ ಏನಾರು ಮಾತಾಡಿದಾಗ ನನ್ನಲ್ಲಿ ತಪ್ಪಿದೆ ಅಂತ ನಾನು ಹುಡುಕ್ತಾ ಇರ್ತೀನಿ. ಇದರೆಲ್ಲ ದೇವರು ಕಳಿಸ್ಕೊಟ್ಟಿದ್ದಾರೆ ನನಗೆ. ದೇವರು ವಿಶೇಷವಾಗಿ ಅವ್ರೊಟ್ಟಿಗೆ ಟ್ರಾವೆಲ್ ಮಾಡ್ತಾ ಇರ್ತಿದ್ದೀನಿ ಯಾವಾಗಲೂ. ದೇವರು ಒಂದು ದಿವಸನೂ ಕೈ ಬಿಡಲಿಲ್ಲ. ಇವತ್ತು ತುಂಬ ಪ್ರಾಬ್ಲಮ್ ಇದೆ, ನನ್ನ ಮಗ ಕೆಲಸ ಇಲ್ಲದೆ ಬಂದಿದ್ದಾನೆ, ಅಲ್ಲಿ ರಿಜೆಕ್ಟ್ ಆಗಿದೆ. ಆದರೂ ಕೂಡ ನನಗೊಂದು ಭರವಸೆ, ವಿಶ್ವಾಸ, ಇದುವರೆಗೂ ನಡೆಸಿರೋ ದೇವರು ಮುಂದೆ ನಡೆಸ್ತಾನೆ. ಅದೇ ರೀತಿ ಕೋಳಿ ಬಿಸ್ನೆಸ್ಸು ಲಾಸಲ್ಲಿ ನಡೀತಾ ಇದೆ. ಎಲ್ಲರೂ ಟೆನ್ಷನ್ ಮಾಡಿದ್ರು, ನಾನು ಮಾತ್ರ ಟೆನ್ಷನ್ ಮಾಡಿ, ನನಗೆ ಗೊತ್ತಿದೆ ದೇವ್ರ ಮುಂದೆ ಎಷ್ಟು ದೊಡ್ಡ ಕಾರ್ಯ ಮಾಡ್ತಾರೆ ಅಂತ. ಆದ್ದರಿಂದ ನಾನು ಯಾವತ್ತೂ ಕನ್ಫ್ಯೂಸ್ ಆಗಲ್ಲ, ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನನ್ನ 31 ವರ್ಷ ಸರ್ವೀಸಲ್ಲಿ ಕ್ರಿಸ್ತನನ್ನು ತುಂಬ ಅರ್ಥ ಮಾಡ್ಕೊಬಿಟ್ಟಿದ್ದೆ.
ಕೆಲವು ವಿಷಯದಲ್ಲಿ ನಾನು ಬಿದ್ದೋಗಿದ್ರು ಕೂಡ ದೇವರು ಪುನಃ ಎತ್ತುತ್ತಾರೆ ಇಂಥ ವಿಷಯದಲ್ಲಿ. ಅದರಿಂದ ನಾನು ದೇವರಿಗೆ ಎಷ್ಟು ಕೃತಜ್ಞತೆ ಸ್ತೋತ್ರ ಸಲ್ಲಿಸಲು ಸಾಕಾಗಲ್ಲ. ಯಾವಾಗಲೂ ನೆನೆಸ್ತಾ ಇರ್ತೀನಿ, ದೇವರು ನನ್ನನ್ನು ನಡೆಸಿರೋದು ನನ್ನ ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ದೇವರ ಕೃಪೆಯಿಂದ. ಯಾಕಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಲೋಕದಲ್ಲಿರುವ ಆತನಕ್ಕಿಂತ ನನ್ನಲ್ಲಿ ವಾಸ ಮಾಡುವ ದೇವರು ದೊಡ್ಡವರಾಗಿದ್ದಾರೆ. ಅದರಿಂದ ಈ ಸಭೆಯಲ್ಲಿ ಇಷ್ಟು ಜನ ಇದ್ದರೂ ಕೂಡ ಪ್ರತಿಯೊಬ್ಬರನ್ನ ತುಂಬ ಪ್ರೀತಿ ಮಾಡ್ತಾರೆ. ಮಿಸ್ ಮಾಡ್ಕೊಳ್ತಾ ಇರ್ತೀನಿ, ಮೆಸೇಜ್ ಕಳಿಸ್ತಾ ಇರ್ತೀನಿ. ಅವರು ಬ್ಯುಸಿಯಲ್ಲಿ ಇರ್ಬೋದು, ಆದರೆ ನಾನು ಮಾತ್ರ ಯಾವತ್ತು ಎಷ್ಟೇ ಬ್ಯುಸಿ ಇದ್ರೂ, ನಿಮಗೆ ಗೊತ್ತಿದೆ, ಮನೆ ಕೆಲಸದಲ್ಲಿ ಮಾಡ್ತಾ ಇದ್ರೆ ರಾತ್ರಿ ಆಗಲು ನಾನು ನಿದ್ದೆ ಮಾಡೋದೇ 4 ಗಂಟೆ 5 ಗಂಟೆ, ಮಲಗೋತಿಗೆ 11 ಗಂಟೆ ಆಗ್ತದೆ. 5 ಗಂಟೆಗೆ ಎದ್ದೇಳಬೇಕು. ಆದರೂ ಕೂಡ ನಾನು ಬೆಳಗ್ಗೆ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡಿ, ಅರ್ಧ ಗಂಟೆ ಮುಂಚೆ ಪ್ರೇಯರ್ ಮಾಡಿ ದೇವರು ವಾಕ್ಯ ಕೊಡ್ತಾರೆ. ಎಲ್ಲರಿಗೂ ವಾಟ್ಸಪ್ಪಿಗೆ ಎಲ್ಲ ಕಳಿಸಿ ಆಮೇಲೆ 6:15 ರೆಡಿ ಆಗ್ಬಿಡ್ತೀನಿ. ಪ್ರತಿಯೊಬ್ಬರು ಯಾರು ಹೇಳ್ತಿರ್ತಾರೆ, ನೆನೆಸ್ಕೊಳ್ತಾ ಇರ್ತೀನಿ, ಅಷ್ಟು ಪ್ರೀತಿ ಮಾಡ್ತೀನಿ. ಯಾಕಂದರೆ ನನಗೆ ಎಷ್ಟು ಖುಷಿ ಆಗ್ತದೆ ಅಂದರೆ, ಈ ದೇವ್ರ ಮಕ್ಕಳು, ನಾವು ದೇವ್ರ ರಾಜ್ಯದ ಮಕ್ಕಳು, ನಮ್ಮನ್ನೇ ನಾವು ಅರ್ಥ ಮಾಡ್ಕೊಂಡಿಲ್ಲ ಅದರ ಮೇಲೆ ಭಾರಿ ಕಷ್ಟ. ಯಾಕಂದರೆ ಲೋಕದವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಗೊತ್ತಾ? ಅವರಿಂದ ಕಲ್ತ್ಕೊಳ್ಳೋದು ತುಂಬ ಇದೆ. ನಮ್ಮನ್ನೇ ನಾವೇ ಮರ್ಕೊಬಿಡ್ತೀವಿ. ಏನಾದ್ರು ಒಂದು ಮೆಸೇಜ್ ಮಾಡೋದು ರಿಪ್ಲೈ ಮಾಡಲ್ಲ, 2 ದಿವಸ ಬಿಟ್ಟು ರಿಪ್ಲೈ ಮಾಡ್ತೀರ. ಅಂದರೆ ಬಿಸಿ ನೀವು ಇರ್ತೀರ, ನಮ್ಗೆ ಗೊತ್ತಿದೆ. ಆದರೂ ಕೂಡ ಅದೆಲ್ಲ ಬಂದ್ರೇ ನೀವು ದೇವ್ರ ಮಗಳಕ್ಕೆ ಸಾಧ್ಯ. ನಾವು ಏನು ಹೇಳ್ಬಾರ್ದು, ನಾನು ಹಂಗಿಂದೆ ಹಿಂಗಿಂದ ಹೇಳೋಕ್ಕೆ ಆಗೋದಿಲ್ಲ, ಸಾಧ್ಯ ಇಲ್ಲ, ಹೇಳಲೇಬಾರ್ದು. ನಾವು ಎಷ್ಟೇ ಪ್ರಾಬ್ಲಮ್ ಇದ್ರೂ ಸಾಯಂಕಾಲ ಒಳಗೆ ಮಾತಾಡಬೇಕು. ಏನು ಒಂದು ಮೆಸೇಜ್, ವಾಯ್ಸ್ ಮೆಸೇಜ್ ಕಳಿಸ್ಬೇಕು. ಅವಾಗ ಗೊತ್ತಾಗ್ತದೆ ಒಬ್ಬ ಕ್ವಾಲಿಟಿ ದೇವರು ವ್ಯಕ್ತಿಯಲ್ಲಿ ಗೊತ್ತಾಗ್ಬಿಡ್ತದೆ. ಅದರಿಂದ ಯಾರಿಗೂ ನಾನು ತಿಳ್ಕೊಡೋದು ಅಷ್ಟೇ, ದೇವ್ರು ಕಳಿಸ್ಕೊಡೋದು. ಯಾಕಂದರೆ ತುಂಬ ಕಠಿಣ ಮನುಷ್ಯ ನಾನು. ಬರೀ ಹೊಡಿಯೋದು, ಕೊಲೆ ಮಾಡೋದು, ಇದು ಬ್ರ್ಯಾಂಡಿ, ಇದು ಗೋಲ್ಡ್ ಬಿಸ್ಕೆಟು, ಮತ್ತು ಏನದು ಗಾಂಜಾ, ಅದೆಲ್ಲ ಬಿಸ್ನೆಸ್ ಮಾಡಿದ ವ್ಯಕ್ತಿ ಇವತ್ತು ನನ್ನ ಕೈಯಲ್ಲಿ ದೇವರು ಇಷ್ಟೊಂದು ಅದ್ಭುತ. ಯಾಕಂದರೆ ನಾನು ದೇವ್ರು ಇಷ್ಟಪಡೋದು ಏನು ಗೊತ್ತಾ? ಲಾಸ್ಟ್ ಬೆಂಚಲ್ಲಿ ಇರ್ತಾರಲ್ಲ ಅವ್ರು ಭಾರಿ ಇಷ್ಟಪಡ್ತಾರಂತೆ. ಫಸ್ಟ್ ಬೆಂಚಲ್ಲಿ ಇರ್ತಾರಲ್ಲ ಹೇಳಿ ಅವ್ರ ಕೇಳಿ ಆಗ್ತದೆ, ಆದರೆ ಕಾರ್ಯ ಆಗೋದು ದೇವರು ಲಾಸ್ಟ್ ಬೆಂಚಲ್ಲಿ ಇದ್ದರು. ಅದಕ್ಕೆ ದೇವರು ಹೇಳ್ತಾರೆ, ಅಲ್ಲಿರೋರು ಇಲ್ಲಿ ಬರ್ತಾರೆ, ಇಲ್ಲಿರೋರು ಅಲ್ಲಿ ಹೋಗ್ತಾರೆ. ಅದರಿಂದ ನಾವು ಯೇಸುವಿನ ವಾಕ್ಯ ಅಲ್ಲ ಸೇವಾ, ಇದು ನಮ್ಮ ಬ್ರದರ್ ಹೇಳಿದ್ರು, ವಾಕ್ಯದಂತೆ ನಾವು ಕೇಳೋದಲ್ಲ, ನಡಿಬೇಕು. ಪ್ರೀತಿಯಲ್ಲಿ ಪ್ರೀತಿ ತೋರಿಸ್ಬೇಕು, ಮನ್ನಿಸ್ಬೇಕು. ಎಷ್ಟೇ ನೀವು ತೊಂದರೆ ಇದ್ರು ಮಾತಾಡಿಸ್ಬೇಕು. ಚರ್ಚೆ ಬೇರೆ ಆ ಗ್ರೂಪ್ ಮಾತ್ರ ಅಲ್ಲ, ಪ್ರತಿಯೊಬ್ಬರು ಮಾತಾಡ್ತಾರೆ. ಏನು ಚೆನ್ನಾಗಿದ್ದೀನ ಸಾಕು, ಅಷ್ಟು ಸಾಕು. ಬೆಂಕಿ ಹಚ್ಕೊಳ್ತದೆ ಪ್ರೀತಿನ. ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡಿರ್ತೀನಿ ಗೊತ್ತಾ? ಯಾವಾಗಲೂ ಸಖತ್ ಮಿಸ್ ಮಾಡ್ಕೊಬಿಡ್ತೀನಿ. 15 ದಿವಸ ಬಂದಿಲ್ಲ ಅಂದ್ರೂ ನಾನು ವಾಟ್ಸಪ್ಪಲ್ಲಿ ನಿಮ್ಗೆ ಗೊತ್ತಿಲ್ಲ, ನನಗೆ 750 ಜನ ಇದ್ದಾರೆ ನನ್ನ ಪ್ರತಿಯೊಬ್ಬರನ್ನ ಅರ್ಧ ಗಂಟೆ ವಾಟ್ಸಪ್ಗೋಸ್ಕರ ಖರ್ಚು ಮಾಡ್ತೀನಿ. ಆದರೆ ಏನು ದೇವರು ವಾಕ್ಯ ನೀನು ನೆನೆಸ್ತಾ ಇದ್ದೀನಿ ಅಂತ. ಹೊರಗಡೆಯವರು ಲೋಕದವರು ಎಷ್ಟು ಜನ ಗೊತ್ತಾ? 250 ಜನ ಇದ್ದಾರೆ ನನ್ನ ಫ್ರೆಂಡ್ಸ್. ಯಾಕಂದರೆ ನನ್ನಿಂದ ದೇವ್ರಿಗೆ ಏನಾಗಬೇಕು ಪ್ರಯೋಜನ, ಅದು ನಾನು ಯೋಚನೆ ಮಾಡ್ತೇನೆ. ನನ್ನ ಸ್ವಾರ್ಥಕ್ಕೋಸ್ಕರ ಸತ್ಯವಾಗಿ ಹೇಳ್ತೀನಿ, ಇದೇ ದೇವ್ರು ನಾನು ಕಲಿಸ್ಕೊಟ್ಟಿದ್ದೆ. ಇಷ್ಟು ದೊಡ್ಡ ಪಾಪಿ ಆದ ನನ್ನನ್ನು, ಇಷ್ಟು ಕಠಿಣವಾದ ಮನುಷ್ಯನನ್ನು ನನ್ನ ದೇವರು ಈ ರೀತಿ ನಡೆಸಿದ್ದಾರೆ. ಮನಸ್ಸದಲ್ಲೂ ಏನೋ ದಂಡನೆ ಕೊಡೋದ್ರೂ ಇಮಿಡಿಯೇಟ್ಲಿ, ಅದು ಟೈಮೇ ಕೊಡೋಲ್ಲ, ಇಮಿಡಿಯೇಟ್ಲಿ ಹೇಳ್ಬಿಡ್ತೀನಿ ಹಂಗೆಲ್ಲ ಇದೆ ಆಯಿತು. ಅವಾಗ ಅಲ್ಲಿಗೆ ಕ್ಲೋಸ್ ಆಗ್ಬಿಟ್ಟು ಕಂಟಿನ್ಯೂ ಮಾಡಲ್ಲ. ದೇವರು ವಿಶೇಷವಾಗಿ ಆ ಕೃಪೆ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು ಹೋಗ್ಕೊಂಡು ಅವನೇ ದೊಡ್ಡವನು ಅಂತ ಏನೂ ಇಲ್ಲ, ಎಲ್ಲ ದೇವರು ನಡೆಸಿದ್ದಾರೆ. ನಿಮ್ಗೆ ಹೇಳ್ಬೇಕು ಅನಿಸ್ತು, ಹೇಳಿದೆ. ಏನಾದರೂ ನಿಮ್ಗೆ ಹರ್ಟ್ ಮಾಡಿದರೆ ಮನಸ್ಬಿಡಿ ಅಷ್ಟೇ, ಸಾರಿ. ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಆಮೇಲೆ ಥ್ಯಾಂಕ್ ಯು. ಪ್ರೇಯರ್ ಮಾಡ್ಕೊಳ್ಳಿ. ಹೋಗ್ತಾ ಇದ್ದೀನಿ, ಭಾನುವಾರ ಹೋಗ್ತಾ ಇದ್ದೀನಿ 11:15ಗೆ. ಮತ್ತೆ ರಿಟರ್ನ್ ಬರ್ತೀನ ಗೊತ್ತಿಲ್ಲ. 99% ನಾನು ಬರಲ್ಲ, 1% ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ನಮ್ಮ ಕೈಗಳನ್ನ ಚಾಚುತ್ತಾ ಸದರ ಮೇಲೆ ನಾವು ಪ್ರಾರ್ಥನೆ ಮಾಡುವ. ಅಪ್ಪ ಸ್ವಾಮಿ ರಾಜನೇ, ಈ ಒಂದು ವೇಳೆಗಾಗಿ ನಿನಗೆ ನಾವು ಸ್ತೋತ್ರವನ್ನು ಹೇಳುತ್ತೇವೆ ಕರ್ತನೆ. ಒಂದು ಸಮಯದಲ್ಲಿ ಸ್ವಾಮಿ ಆಂಟೋನಿಯನನ್ನು ನಿನ್ನ ಹಸ್ತಕ್ಕೆ ನಾವು ಕೊಡೋರಾಗಿದ್ದೇವೆ ಕರ್ತನೆ. ಈ ಮಗನನ್ನು ಸ್ವಾಮಿ 21 ವರ್ಷಗಳ ಹಿಂದೆ ಸ್ವಾಮಿ ನೀನು ನಡೆಸಿ ರಾಜನೇ ಈ ಒಂದು ಪ್ರದೇಶದಲ್ಲಿ ಕರ್ಕೊಂಡ್ಬಂದಿದ್ದಕ್ಕಾಗಿ ನಿನಗೆ ನಾವು ಸ್ತೋತ್ರವನ್ನು ಹೇಳುತ್ತೇವೆ. ಅದೇ ರೋಹಿಯಾದ ಕುರುಬನು ನೀನು ಸ್ವಾಮಿ ಈ ಒಂದು ದಿನದವರೆಗೂ ಕೂಡ ಸ್ವಾಮಿ ಅವರನ್ನು ನಡೆಸಿ ವಿಶೇಷವಾದ ಒಂದು ಬಲದಿಂದ ಸಹಾಯದಿಂದ ಸ್ವಾಮಿ ಅವರು ಮಾಡುವ ಪ್ರತಿ ಒಂದು ಕೆಲಸ ಕಾರ್ಯದಲ್ಲೂ ರಾಜನೇ, ಅವರು ಮಾಡುವ ಎಲ್ಲ ಒಂದು ಸೇವೆಯ ಕಾರ್ಯದಲ್ಲೂ ಕೂಡ ನಿನ್ನ ಹಸ್ತವಿದ್ದುದಕ್ಕಾಗಿ ಸ್ವಾಮಿ ನಿನಗೆ ನಾವು ಸ್ತೋತ್ರವನ್ನು ಹೇಳುತ್ತೇವೆ.
ರಾಜನೇ ಇವಾಗ ಹಿಂದಿರುಗಿ ಭಾರತಕ್ಕೆ ಹೋಗುವಾಗ ಸ್ವಾಮಿ ನಿನ್ನ ಪ್ರಸನ್ನತೆ ಇರು ರಾಜನೇ, ಅವರ ಮುಂದೆ ನಡೆದಿಕ್ಕಾಗಿ ನಿನಗೆ ಸ್ತೋತ್ರ. ಅವರ ಮುಂದಿನ ಕಾರ್ಯಗಳಲ್ಲೂ ಸ್ವಾಮಿ, ಜೀವಿತದ ಕಾರ್ಯಗಳಲ್ಲೂ, ಅವರ ಕುಟುಂಬದ ಕಾರ್ಯಗಳಲ್ಲೂ ಸ್ವಾಮಿ ನಿನ್ನ ಒಂದು ಹಸ್ತವಿರೋದಕ್ಕಾಗಿ ನಿನಗೆ ಸ್ತೋತ್ರ ರಾಜನೇ. ಅವರ ಮಗನ ಒಂದು ಕೆಲಸ ಕಾರ್ಯಗಳಲ್ಲೂ ಸ್ವಾಮಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ಅವರ ಸ್ವಾಮಿ ಆ ಬಿಸ್ನೆಸ್ ಅಲ್ಲೂ ಕೂಡ ನೀನು ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ರಾಜನೇ. ನಾವು ನಂಬುತ್ತೇವೆ ಕರ್ತನೆ, ನೀನು ಕರೆದವರ ದೇವರು ನಂಬಿಕಸ್ಥನೆಂದು ಸ್ವಾಮಿ. ಅದೇ ನಂಬಿಕಸ್ಥನ ದೇವರು ಸ್ವಾಮಿ ನಿನ್ನನ್ನು ನಂಬಿ ರಾಜನೇ ನಾವು ಮುಂದೆ ನಡೆಯುವಾಗ ಸ್ವಾಮಿ ನಮಗೆ ಯಾವ ರೀತಿಯ ಕೊರತೆಯೂ ಇಲ್ಲದೆ ರಾಜನೇ ನೀನು ನಡೆಸುವ ದೇವರಾಗಿದ್ದೀಯ, ಅದಕ್ಕಾಗಿ ನಿನಗೆ ಸ್ತೋತ್ರ. ಅಣ್ಣನನ್ನು ಕೂಡ ಅವರು ಹೋಗುವ ಪ್ರಯಾಣದಲ್ಲೂ ಕೂಡ ರಾಜನೇ ನಿನ್ನ ಹಸ್ತವಿರೋದಕ್ಕಾಗಿ ಸ್ತೋತ್ರ. ಅವರು ಹೋಗುವ ಫ್ಲೈಟ್ ಅನ್ನು ಕೂಡ ನಿನ್ನ ರಕ್ತದಲ್ಲಿ ನಾವು ಮರೆಮಾಚುತ್ತೇವೆ ಸ್ವಾಮಿ. ಎಲ್ಲ ಕಾರ್ಯಗಳು ರಾಜನೇ ಕ್ಲಿಯರೆನ್ಸ್ ಆಗಿ ಸ್ವಾಮಿ ಅವರು ಹೋಗಿ ರಾಜನೇ ಒಂದು ಸಂತೋಷದಿಂದ ಅವರ ಕುಟುಂಬವನ್ನು ಸೇರಿ ಕರ್ತನೆ ನಿನ್ನ ರಾಜ್ಯವನ್ನು ಕಟ್ಟುವಂತೆ ಸ್ವಾಮಿ ಅವರಿಗೊಂದು ಬಲ, ಒಂದು ವಿಶೇಷವಾದ ಕೃಪೆಯನ್ನು ನೀಡಿ ನೀನು ನಡೆಸಿದ್ದಕ್ಕಾಗಿ ಸ್ವಾಮಿ ನಿನಗೆ ನಾನು ಸ್ತೋತ್ರವನ್ನು ಹೇಳುತ್ತೇನೆ. ಎಬೆನೇಜರೇ ಕರ್ತನೆ, ಈ ಒಂದು ವೇಳೆಗಾಗಿ ಮತ್ತೊಮ್ಮೆ ನಿನಗೆ ಸ್ತೋತ್ರ. ಅವರ ಜೀವಿತದಲ್ಲಿ ನೀನು ಒಳ್ಳೆಯ ಕುರುಬನಾಗಿದ್ದಕ್ಕಾಗಿ ಸ್ವಾಮಿ ಮತ್ತೊಮ್ಮೆ ರಾಜನೇ ನಿನಗೆ ಸ್ತೋತ್ರ ಕರ್ತನೆ. ಎಲ್ಲವನ್ನು ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ರಾಜನೇ ನಾವು ಬೇಡಿ ಹೊಂದಿದ್ದೇವೆ ಸ್ವಾಮಿ. ಆಮೆನ್, ಆಮೆನ್, ಆಮೆನ್.